ನಮಸ್ಕಾರ. KPSC ಭೂಮಾಪಕರು ಹುದ್ದೆಗಳಿಗೆ ಸಂಬಂಧಿಸಿದಂತೆ 1000 ಫಿಸಿಕ್ಸ್ ಪ್ರಶ್ನೋತ್ತರಗಳ ಸರಣಿಯ 4ನೇ ವಿಡಿಯೋ ಇದು. ಇದರಲ್ಲಿ ಫಸ್ಟ್ ಕ್ವಶನ್, ದ ಹಿಯರಿಂಗ್ ರೇಂಜ್ ಆಫ್ ವುಮೆನ್ ಇಯರ್ ಈಸ್. ಆಪ್ಷನ್ ನಂಬರ್ ಎ 20 ಹರ್ಟ್ಸ್ ಟು 20,000 ಹರ್ಟ್ಸ್, ಆಪ್ಷನ್ ನಂಬರ್ ಬಿ ಲೆಸ್ ದ್ಯಾನ್ 20 ಹರ್ಟ್ಸ್, ಆಪ್ಷನ್ ನಂಬರ್ ಸಿ ಮೋರ್ ದ್ಯಾನ್ 20,000 ಹರ್ಟ್ಸ್, ಆಪ್ಷನ್ ನಂಬರ್ ಡಿ 20 ಹರ್ಟ್ಸ್ ಟು 25,000 ಹರ್ಟ್ಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಎ. ವಾಟ್ ಇಸ್ ದ ವುಮೆನ್ ಹಿಯರಿಂಗ್ ರೇಂಜ್ ಅಂತಂದರೆ 20 ಹರ್ಟ್ಸ್ ಟು 20,000 ಹರ್ಟ್ಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಇಲ್ಲಿದೆ. 20 ಹರ್ಟ್ಸ್ ಟು 20,000 ಹರ್ಟ್ಸ್ ವುಮೆನ್ ಹಿಯರಿಂಗ್ ರೇಂಜ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ವಾಯ್ಸ್ ಬಾಕ್ಸ್ ಈಸ್ ಕಾಲ್ಡ್. ವಾಯ್ಸ್ ಬಾಕ್ಸಿಗೆ ನಾವು ಮಾನವನ ಒಂದು ವಾಯ್ಸ್ ಬಾಕ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಏನಂತೇಳಿ ಕರಿತೀವಪ್ಪ ಅಂತಂದರೆ ಸ್ಟಮಕ್, ಹಾರ್ಟ್, ಲ್ಯಾರಿಂಗ್ಸ್, ಮೌತ್ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ, ಲ್ಯಾರಿಂಗ್ಸ್. ಇಲ್ಲಿದೆ ನೋಡಿ, ಲ್ಯಾರಿಂಗ್ಸ್ ಅಂತೇಳಿ ಅಂತೀವಿ. ಲ್ಯಾರಿಂಗ್ಸರ್ ಅನ್ಬೋದು ಅಥವಾ ವಾಯ್ಸ್ ಬಾಕ್ಸ್ ಅಂತೇಳಿ ಅನ್ಬೋದು. ಇಲ್ಲಿದೆ ಅಲ್ಲ, ಇದೆ ಲ್ಯಾರಿಂಗ್ಸ್. ಇದು ಲ್ಯಾರಿಂಗ್ಸ್ ಬಂದುಬಿಟ್ಟು 3 ಭಾಗಗಳನ್ನು ಹೊಂದಿರ್ತೈತಿ. ಪಾರ್ಟ್ಸ್ ಆಫ್ ದಿ ಲ್ಯಾರಿಂಗ್ಸ್ ಬಂದುಬಿಟ್ಟು ಸುಪ್ರಾಗ್ಲಟಿಸ್, ಗ್ಲಾಟಿಸ್, ಆಮೇಲೆ ಸಬ್ ಗ್ಲಾಟಿಸ್ ಅಂತೇಳಿ 3 ಭಾಗಗಳನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ದ ಪಿಚ್ ಆಫ್ ಸೌಂಡ್ ಡಿಪೆಂಡ್ಸ್ ಅಪಾನ್. ದ ಪಿಚ್ ಆಫ್ ಸೌಂಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಫ್ರೀಕ್ವೆನ್ಸಿ, ಬಿ ಆ್ಯಂಪ್ಲಿಟ್ಯೂಡ್, ಸಿ ಬೋತ್ ಆ್ಯಂಡ್ ಡಿ ನನ್ ಆಫ್ ದೀಸ್ ಅಂತಂದರೆ ಪಿಚ್ ಆಫ್ ಸೌಂಡ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೇಲೆ ಮಾತ್ರ ಪಿಚ್ ಆಫ್ ದಿ ಸೌಂಡು ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡೋದಪ್ಪ ಅಂತಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತಪ್ಪ ಅಂತಂದರೆ ಪಿಚ್ ಆಫ್ ದಿ ಸೌಂಡ್ ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇತ್ತಪ್ಪ ಅಂತಂದರೆ ಪಿಚ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಹೈಯರ್ ಫ್ರೀಕ್ವೆನ್ಸಿ ಕರಸ್ಪಾಂಡ್ಸ್ ಟು ಹೈಯರ್ ಪಿಚಸ್ ಆ್ಯಂಡ್ ಲೋವರ್ ಫ್ರೀಕ್ವೆನ್ಸಿ ಕರಸ್ಪಾಂಡ್ ಟು ಲೋವರ್ ಪಿಚಸ್ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಕಾಲ್ಡ್. ಒಂದು ಆಬ್ಜೆಕ್ಟ್ ಅನ್ನೋದು ನಾವು ಪರಿಗಣನೆ ಮಾಡಿದಾಗ ಅದು ಟು ಆ್ಯಂಡ್ ಫ್ರೋ ಮೋಷನಿಗೆ ನಾವೇನಂತ ಕರಿತೀವಿ ಅಂತ ಕೇಳಿದೆ. ವೇವ್ಸ್, ಆ್ಯಂಪ್ಲಿಟ್ಯೂಡ್, ವೈಬ್ರೇಷನ್, ಆಲ್ ಆಫ್ ದಿ ಅಬೋ ಅಂತಂದರೆ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ, ವೈಬ್ರೇಷನ್. ಇದಕ್ಕೆ ನಾವು ವೈಬ್ರೇಷನ್ ಅಂತನಾದರೂ ಕರಿಬೋದು ಅಥವಾ ಆಸಿಲೇಷನ್ ಮೋಷನ್ ಅಂತನಾದರೂ ಕರಿಬೋದು. ಇಲ್ಲಿದೆ ನೋಡಿ, ವೈಬ್ರೇಷನ್ ಅಥವಾ ಆಸಿಲೇಷನ್ ಮೋಷನ್. ಈ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಇಲ್ಲಿ ಒಂದು ಬಾಲನ್ನು ನಾವು ಪರಿಗಣಿಸಿದಾಗ ಈ ಕಡೆ ಮತ್ತು ಆಮೇಲೆ ಈ ಕಡೆ ಇಲ್ಲಿ ಬಿ ಅಂತೇಳಿ ಒಂದು ಬಾಲ್ ತೊಗೊಂಡಿರ್ತೀವಿ ನಾವು. ಬಿ ಅನ್ನೋ ಪೊಸಿಷನಲ್ಲಿ ಬಾಲ್ನ ಇಟ್ಟಾಗ ಸಿ ಮತ್ತು ಆಮೇಲೆ ಎ ಪೊಸಿಷನಿಗೆ ಟು ಆ್ಯಂಡ್ ಫ್ರೋ ಆಗಿ ಆ ಮೋಷನ್ ತನ್ನ ಡಿಸ್ಪ್ಲೇಸ್ ಆಗೋದನ್ನು ನಾವು ಟು ಆ್ಯಂಡ್ ಫ್ರೋ ಮೋಷನ್ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ವೈಬ್ರೇಷನ್ ಅಥವಾ ಆಸಿಲೇಟರಿ ಮೋಷನ್ ಅಂತೇಳಿ ಅಂತೀವಿ. ನೆಕ್ಸ್ಟ್ ಕ್ವಶನ್, ಸೌಂಡು ಪ್ರೊಪಗೇಟ್ಸ್ ಮ್ಯಾಕ್ಸಿಮಮ್ ಇನ್. ಸೌಂಡು ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿ ಪ್ರಸರಣ ಆಗುತ್ತೆ ಅಂತ ಕೇಳಿದ್ದಾರೆ. ಗ್ಯಾಸ್, ಲಿಕ್ವಿಡ್, ಸಾಲಿಡ್, ಆಲ್ ಅಂತಂದರೆ ಅತಿ ಹೆಚ್ಚು ಆಗೋದು ಸಾಲಿಡಲ್ಲಿ. ಸಾಲಿಡಲ್ಲೇ ಯಾಕಾಗುತ್ತಪ್ಪ ಅಂತಂದರೆ ಸಾಲಿಡಲ್ಲಿ ಪಾರ್ಟಿಕಲ್ಸು ಟೈಟ್ಲಿ ಪ್ಯಾಕ್ಡ್ ಆಗಿರ್ತವೆ. ಎಲ್ಲಿದೆ ನೋಡಿ, ಸಾಲಿಡಲ್ಲಿ ಪಾರ್ಟಿಕಲ್ಸ್ ಬಂದುಬಿಟ್ಟು ಟೈಟ್ಲಿ ಪ್ಯಾಕ್ಡ್ ಅದಾವೆ. ಲಿಕ್ವಿಡಲ್ಲಿ ಕಂಪೇರ್ ಟು ಸಾಲಿಡ್ ಪಾರ್ಟಿಕಲ್ಸ್ ಬಂದುಬಿಟ್ಟು ಲೆಸ್ಸರ್ ಪ್ಯಾಕ್ಡ್. ಗ್ಯಾಷಿಯಸಲ್ಲಿ ಪಾರ್ಟಿಕಲ್ಸ್ ಬಂದುಬಿಟ್ಟು ಭಾಳ ತೀರಾ ಕಡಿಮೆ, ಇದು ಲೆಸ್ಲಿ ಪ್ಯಾಕ್ಡ್ ಅಂತೇಳಿ ಹೇಳ್ಬೋದು. ಕಂಪೇರ್ ಟು ಲಿಕ್ವಿಡ್ ಆ್ಯಂಡ್ ಸಾಲಿಡ್, ಗ್ಯಾಷಸಲ್ಲಿ ಲೆಸ್ ಪ್ಯಾಕ್ಡ್ ಪಾರ್ಟಿಕಲ್ಸ್ ಇರ್ತವೆ. ನೆಕ್ಸ್ಟ್ ಕ್ವಶನ್, ಸೋನಾರ್ ಸ್ಟ್ಯಾಂಡ್ಸ್ ಫಾರ್. ಸೋನಾರ್ ಫುಲ್ ಫಾರ್ಮ್ ಕೇಳಿದರೆ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್, ಆಪ್ಷನ್ ನಂಬರ್ ಎ. ಬಿ ಸೌಂಡ್ ನೇವಿಗೇಷನ್ ಆ್ಯಂಡ್ ರಿಫ್ಲೆಕ್ಷನ್, ಸಿ ಸೌಂಡ್ ನೇವಿಗೇಷನ್ ಆ್ಯಂಡ್ ರಿಫ್ರಾಕ್ಷನ್, ಆಪ್ಷನ್ ಡಿ ನನ್ ಅಂತೇಳಿದೆ. ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ನಂಬರ್ ಎ, ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತೇಳಿ. ಇಲ್ಲಿದೆ ನೋಡಿ, ಇದೆ ಸೋನಾರು. ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಏನಂತೇಳಿ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿವೈಸ್ ದಟ್ ಯೂಸಸ್ ಅಲ್ಟ್ರಾಸೋನಿಕ್ ವೇವ್ಸ್ ಟು ಮೆಜರ್ ದಿ ಡಿಸ್ಟೆನ್ಸ್, ಡೈರೆಕ್ಷನ್ ಆ್ಯಂಡ್ ಸ್ಪೀಡ್ ಆಫ್ ಅಂಡರ್ ವಾಟರ್ ಆಬ್ಜೆಕ್ಟ್ಸ್. ಯಾವ ಡಿವೈಸನ್ನು ನಾವು ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್, ದೂರವನ್ನು, ಡೈರೆಕ್ಷನ್, ದಿಕ್ಕನ್ನು, ಸ್ಪೀಡ್ ಆಫ್ ಅಂಡರ್ ವಾಟರ್ ಆಬ್ಜೆಕ್ಟ್, ವೇಗವನ್ನು ಕಂಡುಹಿಡೋದಕ್ಕೆ ಒಂದು ಆಬ್ಜೆಕ್ಟ್ಸ್ಗಳ ಡಿಸ್ಟೆನ್ಸ್, ಡೈರೆಕ್ಷನ್ ಮತ್ತು ಆಮೇಲೆ ಅಂಡರ್ ವಾಟರ್ ಯಾವಿರ್ತವೆ ಅದ್ರ ವೇಗವನ್ನು ಕಂಡುಹಿಡೋದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೋನಾರ, ಆ್ಯಂಪ್ಲಿಫೈಯರ, ರೆಡಾರ, ಸಬ್ಮರೈನಪ್ಪ ಅಂತಂದರೆ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಸೋನಾರ್. ಸೋನಾರ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ದಿಕ್ಕು ಮತ್ತು ಆಮೇಲೆ ದೂರ ಮತ್ತು ಆಮೇಲೆ ವೇಗವನ್ನು ಕಂಡುಹಿಡಿತೀವಿ ನಾವು ಆಬ್ಜೆಕ್ಟ್ಸಿಂದ. ಇಲ್ಲಿದೆ ನೋಡಿ, ಸೋನಾರ್ ಅದ್ರ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ, ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತೇಳಿ. ಇಟ್ಸ್ ಎ ಟೆಕ್ನಿಕ್ ದಟ್ ಯೂಸಸ್ ಸೌಂಡ್ ಪ್ರೊಪಗೇಷನ್ ಯೂಸಲಿ ಅಂಡರ್ ವಾಟರ್ ಆ್ಯಸ್ ಇನ್ ಸಬ್ಮರೈನ್ ನೇವಿಗೇಷನ್ ಟು ನೇವಿಗೇಟ್, ಕಮ್ಯುನಿಕೇಟ್ ವಿತ್
ಆರ್ ಡಿಟೆಕ್ಟ್ ಆಬ್ಜೆಕ್ಟ್ಸ್ ಆನ್ ಆರ್ ಅಂಡರ್ ದಿ ಸರ್ಫೇಸ್ ಆಫ್ ದಿ ವಾಟರ್ ಸಚ್ ಆಸ್ ಅದರ್ ವೆಸಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೌಂಡ್ ವೇವ್ಸ್ ವಿತ್ ಫ್ರೀಕ್ವೆನ್ಸಿ ಬಿಲೋ ಆಡಿಬಲ್ ರೇಂಜ್. ಆಡಿಬಲ್ ರೇಂಜ್ ಹ್ಯೂಮನ್ ಆಡಿಬಲ್ ರೇಂಜ್ ಬಂದುಬಿಟ್ಟು 20 Hz to 20,000 Hz. ಅದ್ರ ಬಿಲೋ ರೇಂಜ್ ಇತ್ತಪ್ಪ ಅಂತಂದರೆ ನಾವು ಇನ್ಫ್ರಾಸೋನಿಕ್ ಅಂತೀವ, ಅಲ್ಟ್ರಾಸೋನಿಕ್ ಅಂತೀವ, ಸೂಪರ್ಸೋನಿಕ್ ಅಂತೀವ. ಅಂತಂದರೆ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಇನ್ಫ್ರಾಸೋನಿಕ್. ಆಡಿಬಲ್ ರೇಂಜ್ಕಿನ ಅಂದರೆ 20 Hz ಕೆಳಗಡೆ ಇತ್ತಂದರೆ ಇನ್ಫ್ರಾಸೋನಿಕ್ ಅಂತೇಳಿ ಅಂತೀವಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ, ಸೌಂಡ್ ವೇವ್ಸ್ ವಿತ್ ಫ್ರೀಕ್ವೆನ್ಸಿ ಅಬೋ ಆಡಿಬಲ್ ರೇಂಜ್ ಕೇಳಿದ್ದಾರೆ. ಇಲ್ಲಿ ಅಬೋ ಆಡಿಬಲ್ ರೇಂಜ್ ಅಂತಂದರೆ ಅಲ್ಟ್ರಾಸೋನಿಕ್. ಬಿಲೋ ಆಡಿಬಲ್ ರೇಂಜ್ ಅಂತಂದರೆ ಇಲ್ಲಿದೆ ನೋಡಿ, ಅಬೋ ಆಡಿಬಲ್ ರೇಂಜ್ ಅಂತಂದರೆ ಅಲ್ಟ್ರಾಸೌಂಡು, ಬಿಲೋ ಆಡಿಬಲ್ ರೇಂಜ್ ಅಂತಂದರೆ ಇನ್ಫ್ರಾಸೌಂಡು. ಇದು ಕರೆಕ್ಟ್ ಆನ್ಸರ್ ಅಲ್ಟ್ರಾಸೌಂಡ್. ನೆಕ್ಸ್ಟ್, ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೋ ಏರ್, ವಾಟರು, ವ್ಯಾಕ್ಯೂಮು, ಲೈಟ್ ಅಂತಂದರೆ ಕ್ಯಾನ್ ಸೌಂಡ್ ಪ್ರೊಪಗೇಟ್ ಥ್ರೋ ವ್ಯಾಕ್ಯೂಮ್ ಅಂತೇಳಿ ಕೇಳಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಕೂಡ ವ್ಯಾಕ್ಯೂಮ್. ಸೌಂಡು ಏರು, ವಾಟರು, ಲೈಟ್ ಮೂಲಕ ಪಾಸ್ ಆಗುತ್ತೆ, ಬಟ್ ವ್ಯಾಕ್ಯೂಮಲ್ಲಿ ಸೌಂಡು ಇರಂಗಿಲ್ಲ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹೌ ಸೌಂಡ್ ಟ್ರಾವೆಲ್ಸ್ ಅಂತಂದರೆ ಸೌಂಡ್ ಅಂತಕ್ಕಂಥದ್ದು ಯಾವ ರೀತಿ ಒಂದು ವೇವು, ವೆದರ್ ಇಟ್ ಈಸ್ ಅ ಮೆಕ್ಯಾನಿಕಲ್ ವೇವ್ ಆರ್ ಲಾಂಗಿಟ್ಯೂಡಿನಲ್ ವೇವ್ ಅಂತಂದರೆ ಇದು ಬಂದ್ಬಿಟ್ಟು ಮೆಕ್ಯಾನಿಕಲ್ ವೇವ್. ಆಮೇಲೆ ಇಟ್ ಮೂವ್ಸ್ ಬೈ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಇನ್ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ಸಲ್ಲಿ ಮೂವ್ ಆಗುತ್ತೆ ಇದು. ಆಮೇಲೆ ಸೌಂಡ್ ಕೆನಾಟ್ ಟ್ರಾವೆಲ್ ಇನ್ ಎ ವ್ಯಾಕ್ಯೂಮ್, ಎಂಟಿ ಸ್ಪೇಸ್. ವ್ಯಾಕ್ಯೂಮ್ ಅಂತಂದ್ರೆ ಎಂಟಿ ಸ್ಪೇಸಲ್ಲಿ ಸೌಂಡ್ ಏನು ಟ್ರಾವೆಲ್ ಆಗಂಗಿಲ್ಲ. ಆಮೇಲೆ ಇಲ್ಲಿ ಸ್ಪೀಡ್ ಆಫ್ ದಿ ಸೌಂಡು ಮೆಟೀರಿಯಲ್ಸಿಂದ ಯಾವ ಥರ ಅಫೆಕ್ಟ್ ಆಗುತ್ತಪ್ಪ ಅಂತಂದರೆ ಸಾಲಿಡ್ಸಲ್ಲಿ ಫಾಸ್ಟ್ ಇರುತ್ತೆ, ಗ್ಯಾಸಸ್ಸಲ್ಲಿ ಸ್ಲೋ ಇರುತ್ತೆ ಸೌಂಡು. ಅದೇ ರೀತಿ ಸ್ಪೀಡ್ ಆಫ್ ಸೌಂಡು ಈಸ್ ಅಫೆಕ್ಟೆಡ್ ಬೈ ಟೆಂಪ್ರೇಚರ್ ಅಂತಂದರೆ ಹೈಯೆಸ್ಟ್ ಟೆಂಪ್ರೇಚರ್ ಇತ್ತಂದರೆ ಸ್ಪೀಡ್ ಆಫ್ ಸೌಂಡ್ ಫಾಸ್ಟ್ ಇರುತ್ತೆ, ಅದೇ ಲೋಯೆಸ್ಟ್ ಟೆಂಪ್ರೇಚರ್ ಇತ್ತಂದರೆ ಸ್ಪೀಡ್ ಆಫ್ ಸೌಂಡು ಸ್ಲೋವರ್ ಇರುತ್ತೆ. ಇದೇ ರೀತಿ MCQs ಕಂಟಿನ್ಯೂ ಮಾಡಬೇಕಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.